ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ರಾಷ್ಟ್ರೀಯ ಬಸವದಳ ವತಿಯಿಂದ ಜುಲೈ 12ರಿಂದ 13ರವರೆಗೆ 2 ದಿನಗಳ ಕಾಲ ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಬಸವ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಸಿದ್ದರಾಮಪ್ಪ ಪಾಟೀಲ್ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಚನ್ನಬಸವೇಶ್ವರ ಜ್ಞಾನಪೀಠದ ಚನ್ನಬಸವಾನಂದ ಸ್ವಾಮಿ, ಬೀದರ್ ಬಸವ ಮಂಟಪದ ಸದ್ಗುರುಮಾತೆ ಸತ್ಯಾದೇವಿ, ಚಿಕ್ಕಮಗಳೂರಿನ ವಿಶ್ವಧರ್ಮ ಪೀಠದ ಜಯಬಸವಾನಂದ ಸ್ವಾಮಿ ದಿವ್ಯ ಸಾನ್ನಿಧ್ಯ ವಹಿಸುವರು. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಉದ್ಘಾಟಿಸುವರು. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆ ವಹಿಸುವರು ಎಂದು ತಿಳಿಸಿದರು. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪುಸ್ತಕ ಬಿಡುಗಡೆ ಮಾಡುವರು. ಸಂಸದ ಜಿ ಕುಮಾರ್ ನಾಯಕ್ ಬಸವ ಕ್ಯಾಲೆಂಡರ್ ಬಿಡುಗಡೆ ಮಾಡಲಿದ್ದಾರೆ ಎಂದರು. ಅಂದು ಸಂಜೆ 5ಕ್ಕೆ ಮಹಿಳಾ ಸಮಾವೇಶ ನಡೆಯಲಿದೆ. ಬಸವ ಮಂಟಪದ ಸದ್ಗುರುಮಾತೆ ಸತ್ಯಾದೇವಿ ದಿವ್ಯ ಸಾನ್ನಿಧ್ಯ ವಹಿಸುವರು. ಉತ್ತರಾದೇವಿ ಅಧ್ಯಕ್ಷತೆ ವಹಿಸುವರು. ಮೇಯರ್ ನರಸಮ್ಮ ಮಾಡಗಿರಿ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಜುಲೈ 13ರಂದು ಬೆಳಿಗ್ಗೆ 11ಕ್ಕೆ ರಾಷ್ಟ್ರೀಯ ಬಸವದಳದ ಅಧಿವೇಶನ ಮತ್ತು ಸಮಾರೋಪ ಸಮಾರಂಭ ಆಯೋಜಿಸಲಾಗಿದೆ. ಚನ್ನಬಸವೇಶ್ವರ ಜ್ಞಾನಪೀಠದ ಚನ್ನಬಸವಾನಂದ ಸ್ವಾಮಿ, ಬೀದರ್ನ ಬಸವ ಮಂಟಪದ ಸದ್ಗುರುಮಾತೆ ಸತ್ಯಾದೇವಿ, ಚಿಕ್ಕಮಗಳೂರಿನ ವಿಶ್ವಧರ್ಮ ಪೀಠದ ಜಯಬಸವಾನಂದ ಸ್ವಾಮಿ ದಿವ್ಯ ಸಾನ್ನಿಧ್ಯ ವಹಿಸುವರು. ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಉದ್ಘಾಟಿಸುವರು. ಶಾಸಕ ಬಸನಗೌಡ ದದ್ದಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ರಾಯಚೂರು ನಗರದಲ್ಲಿ ನಡೆಯುವ 2ನೇ ಬೃಹತ್ ಬಸವ ಉತ್ಸವ ಇದು ನಡೆಯುವ ದಿನಾಂಕಗಳು 12 ಮತ್ತು 13 ಜುಲೈ. ಇದೇ 12 ಮತ್ತು 13 ಜುಲೈ ಶನಿವಾರ ಮತ್ತು ಭಾನುವಾರ. ಇವು ನಡೆಯತಕ್ಕಂಥ ಸ್ಥಳ ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತದೆ. 2 ದಿನಗಳ ಕಾಲ ಇರುತ್ತದೆ. ಮೊದಲನೇ ದಿನದ ಉದ್ಘಾಟನಾ ಸಮಾರಂಭವನ್ನು ಇದರ ನೇತೃತ್ವವನ್ನು, ಇದರ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು ಶ್ರೀ ಚನ್ನಬಸವೇಶ್ವರ ಜ್ಞಾನಪೀಠ ಬಸವ ಗಂಗೋತ್ರಿ ಕುಂಬಳಗೋಡಿ ವಹಿಸಲಿದ್ದಾರೆ. ಹಾಗೆಯೇ ದಿವ್ಯ ಸಮ್ಮುಖವ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಸತ್ಯಾದೇವಿಯವರು ಮತ್ತು ಪೂಜ್ಯ ಶ್ರೀ ಡಾಕ್ಟರ್ ಜಯಬಸವಾನಂದ ಸ್ವಾಮೀಜಿಯವರು ಈ ಉಭಯ ಪೂಜ್ಯರು ವಹಿಸಲಿದ್ದಾರೆ. ಇದರ ಘನ ಅಧ್ಯಕ್ಷತೆಯನ್ನು ಸ್ಥಳೀಯ ನಗರ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಇವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಚಿವರಾದ ಎನ್ಎಸ್ ಬೋಸರಾಜ್, ಮಾನ್ಯ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ. ಇದೊಂದು ಪುಸ್ತಕ ಬಿಡುಗಡೆ ಆಗ್ತದೆ. ಇಷ್ಟಲಿಂಗಾರ್ಚನೆ ಗೀತೆಗಳು ಅಂತ ಒಂದು ಪುಸ್ತಕ ಬಿಡುಗಡೆ. ಇದರ ಬಿಡುಗಡೆಯನ್ನು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಮಾನ್ಯ ವೈದ್ಯಕೀಯ ಸಚಿವರು ಮತ್ತು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿರುವವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ. ಇನ್ನೊಂದು ಪುಸ್ತಕ ಶರಣ ವಂದನೆ ಅಂತ ಇನ್ನೊಂದು ಪುಸ್ತಕ. ಇದರ ಬಿಡುಗಡೆಯನ್ನು ಶರಣ ಸತೀಶ್ ಜಾರಕಿಹೊಳಿ, ಮಾನ್ಯ ಲೋಕೋಪಯೋಗಿ ಸಚಿವರು, ಕರ್ನಾಟಕ ಸರ್ಕಾರ ಇವರು ಬಿಡುಗಡೆ ಮಾಡಲಿದ್ದಾರೆ. ಹಾಗೆಯೇ ಒಂದು ಹೊಸ ಕ್ಯಾಲೆಂಡರ್, ಬಸವ ಕ್ಯಾಲೆಂಡರ್ ಇರುತ್ತದೆ, ಅದನ್ನು ಬಿಡುಗಡೆಗೊಳಿಸಲಿದ್ದಾರೆ. ನಮ್ಮ ಸಂಸದರಾದ ಶರಣ ಜಿ ಕುಮಾರ್ ನಾಯಕ್ ಸರ್ ಅವರು ಈ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಧ್ವಜಾರೋಹಣ, ಷಟಸ್ಥಳ ಧ್ವಜಾರೋಹಣ ಇರ್ತದೆ. ಆ ಧ್ವಜಾರೋಹಣವನ್ನು ಶರಣ ಎ ಪಾಪಾರೆಡ್ಡಿ ಅವರು, ಮಾನ್ಯ ಮಾಜಿ ಶಾಸಕರು, ರಾಯಚೂರು ನಗರ ಕ್ಷೇತ್ರ ಇವರು ಧ್ವಜಾರೋಹಣ ಮಾಡಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶರಣ ಗದಾರ್ ಬೆಟ್ಟಪ್ಪನವರು, ಖ್ಯಾತ ವರ್ತಕರು, ಗಂಜ್ ರಾಯಚೂರು ಇವರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇದು 1ನೇ ಗೋಷ್ಠಿ. 2ನೇದು ಮಹಿಳಾ ಸಮಾವೇಶ, ಅವತ್ತೇ ಸಾಯಂಕಾಲ ಇರ್ತದೆ ಮಹಿಳಾ ಸಮಾವೇಶ. ಇದರ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಗದ್ಗುರು ಮಾತೆ ಸತ್ಯಾದೇವಿ ತಾಯಿಯವರು ವಹಿಸಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ಶರಣೆ ಉತ್ತರಾದೇವಿ, ಮಾನ್ಯ ಸಹಾಯಕ ನಿರ್ದೇಶಕಿಯರು, ಪ್ರಭಾರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳು ವಹಿಸಲಿದ್ದಾರೆ. ಈ ಮಹಿಳಾ ಸಮಾವೇಶದ ಉದ್ಘಾಟನೆ ಶರಣೆ ನರಸಿಂಹರು ಮಾಡಗಿರಿ, ಪೂಜ್ಯ ಮಹಾಪೌರರು, ಮಹಾನಗರ ಪಾಲಿಕೆ ರಾಯಚೂರು ಇವರಿಂದ ಉದ್ಘಾಟಿಸಲ್ಪಡುತ್ತದೆ. ಈ ಮಹಿಳಾ ಸಮಾವೇಶದಲ್ಲಿ ಭಾಗವಹಿಸುವವರು ಈ ರೀತಿಯಾಗಿರುತ್ತಾರೆ: ಶರಣೆ ಶಿವಗಂಗಮ್ಮ ಅಂದ್ರಾಳು ಬಳ್ಳಾರಿ, ಶರಣೆ ಈರಮ್ಮ ನಾಗರಾಜು ಚಿತ್ರದುರ್ಗ, ಶರಣೆ ದೇವೇಂದ್ರಮ್ಮ ಸಾರಿಗೆ ಇಲಾಖೆ ರಾಯಚೂರು, ಶರಣೆ ಪಿ
ಪಿ ಸುರೇಖಾ, ಅಧ್ಯಕ್ಷರು ಭಗೀರಥ ಸಮಾಜ ಮಹಿಳಾ ಘಟಕ ರಾಯಚೂರು, ಬಸವಜ್ಯೋತಿ ಚನ್ನಬಸಮ್ಮ, ಬಸವಶ್ರೀ, ಜಗದೇವಿ ಚಟ್ಟಿ ಮುಂತಾದವರು ವಹಿಸಲಿದ್ದಾರೆ. ಇನ್ನು ಎರಡನೇ ದಿನಕ್ಕೆ ಬರುವುದಾದರೆ ಅವತ್ತು ಸಾಮೂಹಿಕ ಇಷ್ಟಲಿಂಗ ಪೂಜಾ ಪ್ರಾತ್ಯಕ್ಷಿಕೆ ಇರುತ್ತದೆ. ಆ ಪೂಜೆಯ ನಂತರ ಶರಣ ವಂದನೆ ಇರುತ್ತಾದ ಶರಣರಿಗೆ ಶರಣು ಶರಣಾರ್ಥಿ ಅಂದರೆ 770 ಅಮರಗಣಗಳ ಹೆಸರು ಹೇಳಿ ಪ್ರತ್ಯೇಕವಾಗಿ ಹೇಳಿ ಶರಣು ಶರಣಾರ್ಥಿ ಅಂತ ವಿಶೇಷ ಗೌರವ ಸಲ್ಲಿಸುವ ಒಂದು ಕಾರ್ಯಕ್ರಮ ಇರುತ್ತದೆ 9 ಗಂಟೆಗೆ. ಇದಾದ ನಂತರ 11 ಗಂಟೆಗೆ ಈ ರಾಷ್ಟ್ರೀಯ ಬಸವದಳದ ಅಧಿವೇಶನ ಮತ್ತು ಸಮಾರೋಪ ಸಮಾರಂಭ ಇರುತ್ತದೆ. ಇದು 11 ಗಂಟೆಗೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು, ಕೆಲವು ಬಸವಲಿಂಗೋತ್ರಿ ಬೆಂಗಳೂರು ಇವರು ವಹಿಸಲಿದ್ದಾರೆ. ದಿವ್ಯ ಸಮ್ಮುಖ ಡಾಕ್ಟರ್ ಜಯಬಸವಾನಂದ ಸ್ವಾಮೀಜಿಯವರು, ವಿಶ್ವಧರ್ಮ ಪೀಠ ಜಯಬಸವನ ಚಿಕ್ಕಮಗಳೂರು, ಮತ್ತು ಪೂಜ್ಯ ಶ್ರೀ ಜಗದ್ಗುರು ಮಾತೆ ಸತ್ಯಾದೇವಿಯವರು ಬಸವ ಮಂಟಪ ಬೀದರ್. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣ ಬಸನಗೌಡ ಗದ್ದಲ್, ಸನ್ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಮತ್ತು ಸನ್ಮಾನ್ಯ ಶಾಸಕರು ರಾಯಚೂರು ಗ್ರಾಮೀಣ ಕ್ಷೇತ್ರ ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಇನ್ನು ಉದ್ಘಾಟಕರಾಗಿ ಶರಣ ರಹೀಂ ಖಾನ್, ಸನ್ಮಾನ್ಯ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಉದ್ಘಾಟಿಸುತ್ತಾರೆ. ಇನ್ನು ಈ ಕಾರ್ಯಕ್ರಮದ ಸದಸ್ಯರು ಶರಣ ರವಿ ಗೋಸ್ರಾಳ್, ಯುವ ಮುಖಂಡರು ರಾಯಚೂರು, ಶರಣ ಗಂಗಾಧರ ದೊಡ್ಡವಾಡ, ಕೆಪಿಸಿಸಿ ವಕ್ತಾರರು ಹುಬ್ಬಳ್ಳಿ, ಶರಣ ಸಾಜಿದ್ ಸಮೀರ್, ಪೂಜ್ಯ ಉಪಮಹಾಪೌರರು ಮಹಾನಗರ ಪಾಲಿಕೆ ರಾಯಚೂರು. ಹಾಗೆ ಅತಿಥಿಗಳು ಶರಣ ಮೈಬೂಬ್ ಕೆರೂರ್, ಮಾಜಿ ಅಧ್ಯಕ್ಷರು ಕೆಪಿಸಿ ನೌಕರರ ಸಂಘ ಶಕ್ತಿನಗರ್. ಇನ್ನು ಮೂವರಿಂದ ವಿಶೇಷ ಉಪನ್ಯಾಸಗಳು ಇರುತ್ತವೆ. ಆ ಮೂವರು ಶರಣರು ಶರಣ ವಿಶ್ವರಾಜ ಸತ್ತಂಪೇಟೆ ಖ್ಯಾತ ಚಿಂತಕರು, ಬಸವ ಮಾರ್ಗ ಪ್ರತಿಷ್ಠಾನ ಶಹಪುರ್, ಮತ್ತು ಶರಣ ವೀರಣ್ಣ ಕೊರ್ನಳ್ಳಿ ಖ್ಯಾತ ಚಿಂತಕರು ಕೊಪ್ಪಳ, ಶರಣ CM ರಂಗಪ್ಪನವರು ಮಾನ್ವಿ. ಈ ಮೂವರಿಂದ ವಿಶೇಷ ಉಪನ್ಯಾಸಗಳು ಇರುತ್ತವೆ. ಈ ರೀತಿಯಾಗಿ ಕಾರ್ಯಕ್ರಮಗಳು ಇರುತ್ತವೆ. 2 ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ಜರುಗಿಸಲು ವಿವಿಧ ಸಮಿತಿಗಳನ್ನು ನಾವು ರಚಿಸಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರು ಅಷ್ಟೇ ಅಲ್ಲದೆ ನಾಡಿನ ವಿವಿಧ ರಾಷ್ಟ್ರೀಯ ಬಸವದಳಗಳಿಂದಲೂ ರಾಷ್ಟ್ರೀಯ ಬಸವದಳ ಗಂಗಾವತಿ, ಕೊಪ್ಪಳ, ಹುಬ್ಬಳ್ಳಿ, ಧಾರವಾಡ, ಕಲಘಟಗಿ, ಈ ಕಡೆ ಚಿತ್ರದುರ್ಗ, ಕಲಬುರಗಿ, ಹೊಸಪೇಟೆ, ಬಳ್ಳಾರಿ, ಅಂದ್ರಾಳು ಮುಂತಾದ ಕಡೆಗಳಿಂದಲೂ ನಾಡಿನ ಅನೇಕ ಶರಣೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಯುವ ಈ ಕಾರ್ಯಕ್ರಮ ಈ ಬಸವ ಉತ್ಸವ ಕಾರ್ಯಕ್ರಮವಾಗಿದೆ. ಪ್ರಯುಕ್ತ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಪ್ರೋತ್ಸಾಹಿಸಿ ಸಹಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ನಾನು ಪತ್ರಿಕಾಗೋಷ್ಠಿಯಲ್ಲಿ ಮರಿಯಪ್ಪ ಗೌಡ, ಸೂಗುರೆಡ್ಡಿ, ಕೆ ನರಸಪ್ಪ, ನಾಗರಾಜ್ ಪಾಟೀಲ್ ಇದ್ದರು.